ಈಗ ನಾ ಅದೇನ್ರಿ ಬಳ್ಳಾರಿಯ ಕುಡಿತಿನಿ ಗ್ರಾಮದಾಗ ಅದೇನಿ. ಬರೀ ಇಲ್ಲಿ ಗ್ರಾಮಸ್ಥರು ಸಾಕಷ್ಟು ಜನ ಇಲ್ಲಿ ಕುಂತಾರ, ಅವರು ಕೇಳೋಣ ಅಂತ ನೋಡ್ರಿ. ಪ್ರತಿಯೊಂದು ಗ್ರಾಮದಾಗ ಯಾವ ಥರದ ಚುನಾವಣೆ ನಡೆಯತೈತೆ ಅನ್ನೋಂಥದ್ದು ತಮಗೆಲ್ಲ ಗೊತ್ತಿರುವಂಥ ವಿಷಯ. ಈಗ ನಾನು ಕುಡಿತಿನಿ ಗ್ರಾಮದಾಗ ಅದೀನಿ. ಇಲ್ಲಿ ಗ್ರಾಮಸ್ಥರು ಅದಾರ, ಇಲ್ಲೆಲ್ಲ ವ್ಯಾಪಾರಸ್ಥರು ಅದಾರ. ಕೇಳೋಣ ಅಂತ ಯಾವ ಥರದ ಚುನಾವಣೆ ನಡೆಯತೈತಿ. ಈ ಬಾರಿ ತುಕಾರಾಮ್ ಅವರ ಒಂದು ಸಾಫ್ಟ್ ಕಾರ್ನರ್ ವರ್ಕ್ ಆಗುತ್ತಾ ಅಥವಾ ರಾಮುಲು ಅವರ ಒಂದು ಅನುಕಂಪ ವರ್ಕ್ ಆಗುತ್ತಾ ಅನ್ನೋಂಥದ್ದು ಕೇಳೋಣ. ಮತ್ತು ಮೇಲ್ಗಡೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ಬೇಕಾ ಅಥವಾ ಏನು ಪ್ರಧಾನಮಂತ್ರಿ ಏನು ಈಗ ನರೇಂದ್ರ ಮೋದಿ ಅವ್ರು ಆಗಬೇಕಾ ಅನ್ನೋಂಥದ್ದು ಕೇಳೋಣ. ಇಲ್ಲಿ ಒಬ್ಬರು ಸಾಹೇಬ್ರು ಅದಾರ. ಸರ್ ನಮ್ಮ ಹೆಸರು ಸರ್? ನಮ್ಮ ಹೆಸರು ವೆಂಕಟೇಶ್. ಇದವ್ರು ಸರ್ ನಿಮ್ಮದು? ಇದವ್ರೆ. ಈಗ ಚುನಾವಣೆ ಹತ್ರ ಬಂದು ಸರ್, ಅಂದರೆ ಚುನಾವಣೆ ಇನ್ನೊಂದು 4-5 ದಿನದಲ್ಲಿ ಈಗ ಮತದಾನ ಐತೆ ಸರ್. ಈಗ ಹೆಂಗೆ ನಡೀತಾ ಇದೆ ಸರ್ ಚುನಾವಣೆ ನಿಮ್ಮೂರಲ್ಲಿ? ಚುನಾವಣೆ ಆರ್ಭಟ ನಿಲ್ರಿ ಇಲ್ಲಿ ಮಾಮೂಲಾಗೈತೆ. ಮಾಮೂಲಿ ಐತಿ. ಈಗ ಏನು ಕಾಂಗ್ರೆಸ್ ಗೆಲ್ಬೋದಾ ಬಿ ಜೆ ಪಿ ಗೆಲ್ಬೋದು ಸರ್? ಇಲ್ಲಿ ಸ್ವಲ್ಪ ಬಿ ಜೆ ಪಿ ಲೀಡ್ ಆಗ್ಬೋದು ರೀ. ಈಗ ಏನು ಚುನಾವಣೆ ಬಿಸಿಲು ಐತೋ ಏನು ಬಿಸಿಲಿಂದ ಇಷ್ಟು ಕಾವು ಐತ್ರಿ? ಇದು ಬಿಸಿಲಿನ ಕಾವು ಫುಲ್ ಚುನಾವಣೆ ಬಿಸಿಲು ಎರಡು ಕಾವು ಬಿರ್ಸೈತಿ. ಏನು ಬಿ ಜೆ ಪಿ ಗೆಲ್ಲುತ್ತಾ ಕಾಂಗ್ರೆಸ್ ಗೆಲ್ಲತ್ರಿ? ಇಲ್ಲ, ನಮ್ಮ ಮನಸ್ಸು ಮಟ್ಟಿಗೆ ಬಿ ಜೆ ಪಿ ಬ್ರೋ. ಬಿ ಜೆ ಪಿ. ಮತ್ತು ಈಗ ರಾಜ್ಯದಾಗ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಲ್ರಿ ರಾಜ್ಯ ಸರ್ಕಾರ, ಚೆನ್ನಾಗಿದೆ ಬ್ರೋ. ಬಿ ಜೆ ಪಿಯಿಂದ ರಾಮ ಮಂದಿರ ಆಗಿದೆ ಅಲ್ಲ, ಇಸ್ರೋದಲ್ಲಿ ರಷ್ಯಾದಲ್ಲಿ ಏನಾಗಿದೆಲ್ಲ ಭಾರತೀಯರನ್ನೆಲ್ಲ ಕರ್ಕೊಂಬಂದರು, ಅದು ಆಗಿದೆ ಅಲ್ಲ. ಮೋದಿ ಚೆನ್ನಾಗಿದ್ರೆ ದೇಶ ಉಳಿತೈತೆ, ಕಾಂಗ್ರೆಸ್ ಇತ್ತಂದ್ರೆ ಉಳಿಯಂಗಿಲ್ಲ. ಮೋದಿಯವರು ಚೆನ್ನಾಗಿದ್ದರೆ ದೇಶ ಉಳಿತೈತೆ, ಕಾಂಗ್ರೆಸ್ ಇತ್ತಂದ್ರೆ ಉಳಿಯಂಗಿಲ್ಲ. ಈಗ ಕಳೆದ ಬಾರಿ MLA ಇದರಲ್ಲಿ ಸೋತರು ಶ್ರೀರಾಮುಲು ಅವರು. ಈ ಬಾರಿ MP ಗೆಲುವು ಕಷ್ಟ ಆಯ್ತು ಅಂತಾರೆ, ಏನಂತಾರೆ? ಸೋಲ್ತಾರೆ ಸರ್. ಮತ್ತೆ ಈ ಜನಗಳು ಹೇಳುವಂಥದ್ದು ಈ ಸಲ ಮೋದಿ ಹವಾ ಐತಿ ಗೆಲ್ತಾರ ಅಂತಾರೆ, ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಸರ್, ಯಾರು ಹವಾ ಇದ್ರೇನು ಯಾರು ಬಿಟ್ರೇನು, ಇಲ್ಲಿ ತುಕಾರಾಮನ ಹವಾನೇ ಇಲ್ಲಿ. ನಮ್ಮ ಸಂಡೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮಾತ್ರ ಪಕ್ಕ. ಈಗ ಬೇರೆ ಬಳ್ಳಾರಿಯಲ್ಲೆಲ್ಲ ನಾವು ರಾಮುಲು ಅವ್ರು ಗೆಲ್ತಾರೆ, ತುಕಾರಾಮ್ ಅವ್ರು ಗೆಲ್ಲಲ್ಲ ಅಂತಾರೆ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಅವರು ಮಾಹಿತಿ ಅವ್ರವ್ರ ಪ್ರಕಾರ ಅವ್ರವ್ರ ಅಭಿಮಾನಕ್ಕೆ ಅವರು ನಾವು ಗೆಲ್ತಾರ ಅಂತ ಹೋಗ್ತಾರ ಅಷ್ಟೇ ವಿನ ಈ ತುಕಾರಾಮನೇ ಮತ್ತೆ ನೆಕ್ಸ್ಟ್ ಸ್ಪೀಡ್ ಅವರೇ. ಅವ್ರು ಬಿಟ್ರೆ ಯಾರಿಲ್ಲ. ಪ್ರಧಾನಮಂತ್ರಿ ಯಾರಾಗಬೇಕು ನಮಗೆ ರಾಹುಲ್ ಗಾಂಧಿ ಅವ್ರು ಆಗ್ಬೇಕು. ಈಗ BJP ಅವರು 10 ವರ್ಷ ಈಗ ಆಡಳಿತ ಐತಿ. ಈಗ ಅವ್ರ ಆಡಳಿತ ಬಗ್ಗೆ ಏನು ಹೇಳ್ತೀರಿ? ಅವ್ರು ಏನು ಮಾಡ್ಯಾರ? ಏನು ಮಾಡಿದಾರ? ಯಾರು ಏನು ಮಾಡಿಲ್ಲ. ಯುವಕರಿಗೆ ಕೆಲಸ ಕೊಡ್ತೀವಿ ಅಂದರೆ ಯಾರಿಗೆ ಕೆಲಸ ಕೊಡೋದು? ಕಾಂಗ್ರೆಸ್ಸರನ್ನ ಸ್ವಲ್ಪ ಹಸುದಾರಿಗೆ ಅನ್ನನ ಹಾಕಿದ್ದಾರೆ, ಒಂದು 5 ಗ್ಯಾರಂಟಿ ಕೊಟ್ಟಿದ್ದಾರೆ. ಹೆಣ್ಮಕ್ಳು ಅದರಲ್ಲಿದ್ದ ಓಡಾಡ್ತಿದ್ದಾರೆ. ಅದರಲ್ಲಿದ್ದ ಯಾವುದೋ ಕುಡುಕರು ಗಂಡನ ಕಟ್ಕೊಂಡ್ರು ಕೂಡ ಯಾವುದೋ ರೀತಿಲಿದ್ದ ಒಂದು ಜೀವನ ಅವ್ರು ಕೊಟ್ಟಿರ್ತಕ್ಕಂಥದ್ರಾಗ ಜೀವನ ನಡೆಸ್ತಾ ಇದ್ದಾರೆ. ಈಗ ಈ ಗ್ಯಾರಂಟಿ ಅಂತ ಹೇಳಿದ್ರಿ ನೀವು ರಾಜ್ಯದಾಗ. ಕೆಲವರು ಹೇಳುವಂಥದ್ದೇನು ಈ ಗ್ಯಾರಂಟಿಗಳನ್ನು ಕೊಟ್ಟು ಕೆಲವೊಂದಿಷ್ಟು ವಸ್ತುಗಳ ರೇಟ್ ಎಲ್ಲ ಜಾಸ್ತಿ ಮಾಡಿದ್ದಾರೆ, ಎಣ್ಣೆ ದುಡ್ಡು ರೇಟ್ ಜಾಸ್ತಿ ಮಾಡ್ಯಾರ ಅಂತ ಮಧ್ಯಪ್ರಿಯರು ಹೇಳತ್ತಾರೆ, ಅದ್ರ ಬಗ್ಗೆ ತಾನು ಹೇಳ್ತೀನಿ ಸರ್. ಈಗ ಯಾವುದು ಕಾಳು ಕಡಿ ಯಾವುದು ಜಾಸ್ತಿ ಉತ್ಪನ್ನ ಆಗೋದಿಲ್ಲ, ಅದ್ರ ರೇಟ್ ಜಾಸ್ತಿ ಆಗುತ್ತೆ. ಯಾವುದು ಕಾಳು ಕಡಿ ಜಾಸ್ತಿ ನಮ್ಮಲ್ಲಿ ಬೆಳೆ ಬೆಳಿತಾರ ಅದು ಆ ಥರದಿಂದ ಶೋಭೆ ಆಗುತ್ತೆ. ಈಗ ಅದೇ ಉದ್ದೇಶಕ್ಕಾಗಿ ಕಾಂಗ್ರೆಸ್ನವ್ರು ಗೆದ್ದಾಗ ಇವು ಎಣ್ಣೆ ಜಾಸ್ತಿ ಮಾಡಿದ್ರು, ಬೆಳೆ ಜಾಸ್ತಿ ಮಾಡಿದ್ರು, ಅದನ್ನು ಜಾಸ್ತಿ ಮಾಡಿದ್ರು ಅಂತಂದು ಉದ್ದೇಶಕ್ಕೆ ಮಾತಾಡಿದ್ರೆ ಅದನ್ನು ಏನು ಮಾಡೋಕ್ಕಾಗ್ತದೆ. ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಇವರಿಗೊಂದು ಉಡುಗೊರೆ. ಯಾರಾಗಬೇಕು ಸರ್ ಪ್ರಧಾನಮಂತ್ರಿ? ಮೋದಿನೇ ಆಗ್ಬೇಕು. ಮೋದಿ ಅವ್ರು ಹಾಕಾರ ಅನ್ಸುತ್ತಾ ನಿಮ್ಗೆ? ಆಗುತ್ತೆ, ಪಕ್ಕ ಆಗುತ್ತೆ. ಮೋದಿಯವರಿಗೆ ಟಫ್ ಐತೆ ಅಂತ ಹೇಳತ್ತಾರಲ್ಲ ಈ ಸಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ಏನು ಚಾನ್ಸೇ ಇಲ್ಲ, ಟಫೇ ಇಲ್ಲ, ಅಪೋಸಿಟ್ ಲೀಡ್ರೇ ಇಲ್ಲ, ಕ್ಯಾಂಡಿಡೇಟೇ ಇಲ್ಲ, PM ಕ್ಯಾಂಡಿಡೇಟೇ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.